ಜಯಂತ್ ನಮಸ್ತೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ರ್ಯಾಲಿ ಹತ್ರ ಬಂದಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರ್ಯಾರು ಆ ರ್ಯಾಲಿ ಪ್ರಾಕ್ಟೀಸ್ ಮಾಡ್ತಿರ್ತೀರೋ ಅಥವಾ SSB, SSC, ಪೊಲೀಸ್ ಯಾವುದೇ ಫಿಸಿಕಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಿ, ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ನೀವು ಇಂಜುರಿ ಆಗೋದು ತಪ್ಪುತ್ತೆ. ಹಾಗೆ ನೀವು ರ್ಯಾಲಿ ಒಳಗಡೆ ಎಕ್ಸಲೆಂಟ್ ಕೂಡ ಬರ್ಬೋದು. ಎಕ್ಸಲೆಂಟ್ ಬಂದಿಲ್ಲ ಅಂದ್ರೂ ನಿಮ್ದು ಏನ್ ರನ್ನಿಂಗ್ ಇರುತ್ತೋ ಅದೇ ರನ್ನಿಂಗ್ ನಿಮಗೆ ಇಂಪ್ರೂವ್ ಆಗಿ ಅವತ್ತು ಆ ದಿನ ನಿಮಗೆ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಬಟ್ ನೀವು ಬೇರೆ ಎಕ್ಸಸೈಸ್ಗಳು ಬೇರೆ ತಪ್ಪುಗಳನ್ನ ಮಾಡಿದ್ರೆ ನಿಮ್ಮ ಒಂದು ರ್ಯಾಲಿ ಒಳಗಡೆ ಫೇಲ್ ಆಗುವಂತ ಚಾನ್ಸಸ್ ಇತ್ತು. ಸೊ ಅಂತ ಒಂದು ಪಾಯಿಂಟ್ಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರೊಳಗಡೆ ಏನ್ ಮಾಡಬಾರ್ದು ಅನ್ನೋದನ್ನ ಹೇಳ್ಕೊಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋದನ್ನ ನೋಡೋಣ. ಮೊದಲೇ ಟಿಪ್ಸ್ ಬಂದ್ಬಿಟ್ಟು ನೀವು ಓವರ್ ವರ್ಕೌಟ್ ಮಾಡೋದನ್ನ ಬಿಡಬೇಕಾಗುತ್ತೆ. ಅಂತಂದ್ರೆ ಬೆಳಗ್ಗೆ 1600 ಮೀಟರ್ 2 ಸೆಟ್ ಹೊಡೆದೆ, ಮಧ್ಯಾಹ್ನ ಹೋಗಿ ಒಂದು 4 ರೌಂಡ್ ಹೊಡೆದೆ, ಸಾಯಂಕಾಲ ಹೋಗಿ ರೆಪ್ಟೇಷನ್ ಹಾಕಿದೆ, ಈ ರೀತಿ ವರ್ಕೌಟ್ ನ ಮಾಡಕ್ ಹೋಗ್ಬೇಡಿ. ಬಾಡಿಗೆ ಓವರ್ಲೋಡ್ ಕೊಡಕ್ ಹೋಗ್ಬೇಡಿ. ಇದರಿಂದ ನಿಮ್ ಬಾಡಿ ವೀಕ್ ಆಗ್ತೇ ಹೊರತು ಅಪ್ ಆಗಕ್ಕಾಗಲ್ಲ. ಹಾಗೆ ಲಾಂಗ್ ರನ್ನಿಂಗ್, ರೋಡ್ ರನ್ನಿಂಗ್, ಹಿಲ್ ರನ್ನಿಂಗ್ ಇವನ್ನೆಲ್ಲ ಅವಾಯ್ಡ್ ಮಾಡಿ. ಇನ್ನು 10-15 ದಿನ ಇದೆ ಅಂತಂದ್ರೆ ಇವನ್ನೆಲ್ಲ ಈ ವರ್ಕೌಟ್ಗಳನ್ನ ಮಾಡಕ್ಕೆ ಹೋಗ್ಬೇಡಿ. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನ್ಯೂ ಸ್ಕಿಲ್, ನ್ಯೂ ಟೆಕ್ನಿಕ್ ಇದರಿಂದ ದೂರ ಇರ್ರಿ. ಅಂದ್ರೆ ನೀವು ರನ್ನಿಂಗ್ ಮಾಡ್ತಿರ್ತಾರೆ, ಯಾರೋ ಬರ್ತಾರೆ, ನಿಮ್ ಕೈ ಸೊಟ್ಟ ಹೋಗ್ತಿದೆ, ಸೀದಾ ಮಾಡು, ಕಾಲು ಲೆಂತ್ ಆಗ್ತಿಲ್ಲ, ಸ್ವಲ್ಪ ಲೆಂತ್ ಹಾಕು, ಇವುಗಳನ್ನೆಲ್ಲ ಸೀದಾ ಮಾಡಕೊಳಕ್ ಹೋಗ್ಬೇಡಿ. ಇಷ್ಟ ದಿನಾನೇ ಸೀದಾ ಆಗಿಲ್ಲ, ಅವು ಆ 8-10 ದಿನದಲ್ಲಿ ಸೀದಾ ಆಗಕ್ ಆಗಲ್ಲ. ಅವುಗಳ ಬಗ್ಗೆ ತಲೆ ಕೆಡ್ಸೋಣಕ್ ಹೋಗ್ಬೇಡಿ. ನೀವೇನ್ ರನ್ನಿಂಗ್ ಮಾಡ್ಕೊಂಡ್ಬಂದ್ರೆ ಅದನ್ನೇ ಕಂಟಿನ್ಯೂ ಆಗಿ ಮಾಡಿ. ಹೊಸ ಹೊಸ ಎಕ್ಸಸೈಸ್ಗಳನ್ನ ಆಡ್ ಮಾಡ್ಕೊಳಕ್ ಹೋಗ್ಬೇಡಿ. ಹಾಗೆ ಹೊಸ ಹೊಸ ರನ್ನಿಂಗ್ ಟೆಕ್ನಿಕ್ಗಳನ್ನ ಯೂಸ್ ಮಾಡಕ್ ಬಳಸಕ್ ಹೋಗ್ಬೇಡಿ. ನೀವೇನ್ ಬಂದಿರ್ತಾರೋ ಅದನ್ನೇ ಯೂಸ್ ಮಾಡಿ. ಇದರಿಂದ ಏನಾಗುತ್ತೆ, ನೀವು ಹೊಸ ಎಕ್ಸಸೈಸ್ಗಳನ್ನ ಮಾಡ್ತೀರಾ, ಜಂಪಿಂಗ್ ಎಕ್ಸಸೈಸ್ಗಳು ಜಾಸ್ತಿ ಮಾಡ್ತೀರಾ, ಲಂಜಸ್ ಜಾಸ್ತಿ ಮಾಡ್ತೀರಾ. ಇದರಿಂದ ನಿಮ್ ಥೈ ಮಸಲ್ಸ್ ಎಲ್ಲ ಕ್ರಾಪ್ ಆಗುತ್ತೆ. ಸೊ ಅದು ನಿಮಗೆ ತುಂಬಾ ಪೇನ್ ಶುರು ಆಗುತ್ತೆ, ಬೇಗ ರಿಲೀಫ್ ಆಗಲ್ಲ. ಅದಾದ ನಂತರ ನಿಮ್ಮ ಒಂದು ಕಾಪ್ಸ್ ಅಲ್ಲಿ ಪೇನ್ ಶುರು ಆಗುತ್ತೆ. ಸೊ ಅದು ಕೂಡ ಬೇಗ ರಿಲೀಫ್ ಆಗೋದಿಲ್ಲ. ಹಾಗಾಗಿ ಈ ಒಂದು ಎಕ್ಸಸೈಸ್ಗಳಿಂದ ಸ್ವಲ್ಪ ದೂರ ಇರಿ. ಮೂರನೇ ಟಿಪ್ಸ್ ಏನಪ್ಪಾ ಅಂತಂದ್ರೆ ನೀವು ಏನೇ ಎಕ್ಸಸೈಸ್ ಮಾಡಿ ಸ್ವಲ್ಪ ಗಮನ ಇಟ್ಟು ಮಾಡಿ. ನಿಮ್ ಗಮನ ಪೂರ್ತಿ ನಿಮ್ ಬಾಡಿ ಮೇಲೆ ಇರಬೇಕು. ಸ್ವಲ್ಪ ಕಾಲ್ ಇಡಬೇಕಾದ್ರೆ, ರನ್ನಿಂಗ್ ಮಾಡ್ಬೇಕಾದ್ರೆ, ಯಾಕಂತಂದ್ರೆ ಸ್ವಲ್ಪ ನೀವು ಯಾಮಾರಿ ಏನಾದ್ರು ಕ್ರಾಸ್ ಇಡೋದಾಗ್ಲಿ ಈ ತರ ಮಾಡಿದ್ರೆ ನಿಮ್ಗೆ ಇಂಜೂರಿ ಆಗುತ್ತೆ. ಸೊ ಬೈಕ್ಗಳನ್ನ ಅವಾಯ್ಡ್ ಮಾಡಿ. ಇದಾದ್ಮೇಲೆ ನಿಮಗೆ ಇಂಜೂರಿ ಆಗುತ್ತೆ ಗೇಮ್ಗಳು ಇರುತ್ತೆ, ಕಬಡ್ಡಿ ಆಗ್ಲಿ, ವಾಲಿಬಾಲ್ ಆಗ್ಲಿ, ಫುಟ್ಬಾಲ್. ಸೊ ಇಂಥ ಗೇಮ್ಗಳನ್ನ ಆಡಕ್ ಹೋಗ್ಬೇಡಿ. ಇದರಿಂದನೂ ಕೂಡ ಇಂಜೂರಿ ಆಗುವಂತ ಚಾನ್ಸಸ್ ಇರುತ್ತೆ. ಸ್ವಲ್ಪ ದಿನ ಒಂದು 10-15 ಇವನ್ನೆಲ್ಲ ಅವಾಯ್ಡ್ ಮಾಡಿ ಸ್ವಲ್ಪ ಸೇಫ್ ಆಗಿರಕ್ಕೆ ಪ್ರಯತ್ನ ಮಾಡಿ. 4ನೇ ಟಿಪ್ಸ್ ಏನಪ್ಪಾ ಅಂತಂದ್ರೆ ರ್ಯಾಲಿ ಹತ್ರ ಬಂದ ಕೂಡಲೇ ಖಾಲಿ ಶೂ ಇಲ್ದಲೆ ರನ್ನಿಂಗ್ ಮಾಡಕ್ ಶುರು ಮಾಡ್ತಾರೆ ಬರೆಗಾಲಲ್ಲಿ. ಈ ತರ ಮಾಡಕ್ ಹೋಗ್ಬೇಡಿ. ಬರೆಗಾಲಲ್ಲಿ ಯಾವ ತರ ರನ್ನಿಂಗ್ ಮಾಡ್ಬೇಕನ್ನೋದನ್ನ ಹೇಳ್ತೀನಿ ನೋಡಿ. ನೀವು ಒಂದಿನ, 15 ದಿನದಲ್ಲಿ ಒಂದಿನ, 10 ಡೇಸ್ ಅಲ್ಲಿ ಅಥವಾ ವಾರದಲ್ಲಿ ಒಂದೊಂದ್ ದಿನ ನೀವು ಬರೆಕಾಲಲ್ಲಿ ಓಡ್ತಾ ಹೋಗ್ಬೇಕು. ದಿನ ಬರೆಕಾಲಲ್ಲಿ ಓಡಕ್ ಹೋಗ್ಬೇಡಿ. ನೀವು ರ್ಯಾಲಿ ಒಳಗೆ ಬರೆಕಾಲ್ ಓಡ್ತಾರೆ, ಓಕೆ, ಓಡಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಕಂಟಿನ್ಯೂ ಆಗಿ ಬರೆಕಾಲ ಒಳಗಡೆ ಪ್ರಾಕ್ಟೀಸ್ ಮಾಡಕ್ ಹೋಗ್ಬೇಡಿ. ಇದರಿಂದ ಇಂಜುರಿ ಆಗುತ್ತೆ. ಹಾಗೆ ಗ್ರೌಂಡ್ ಅಲ್ಲಿ ಏನಾದ್ರೂ ನಿಮ್ಗೆ ಕಾಲಿಗೆ ಏನಾದ್ರು ಸುಚ್ಕೊಂತ ಏನಾದ್ರೆ ತೊಂದರೆ ಆಗುತ್ತೆ. ಹಾಗಾಗಿ ಶೂನ ಯೂಸ್ ಮಾಡಿ ಪ್ರಾಕ್ಟೀಸ್ ಟೈಮ್ ಅಲ್ಲಿ. ಹಾಗೆ ವಾರದಲ್ಲಿ ಒಂದಿನ ನೀವು ಟೈಮಿಂಗ್ ಪರ್ಫಾರ್ಮೆನ್ಸ್ ಟೆಸ್ಟ್ ಮಾಡ್ತಿರಲ್ವಾ, ಅಂತ ಸಮಯದಲ್ಲಿ ನೀವು ಆ ಶೂ ಬಿಚ್ಚಿ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಏನಿದೆ, ನಿಮ್ಮ ಒಂದು ಡೆಮೋ ಓಡ್ತಿರ್ತೀರಲ್ಲ ಅಲ್ಲಿ, ಅವಾಗ ಅವನ್ನೆಲ್ಲ ಅಭ್ಯಾಸ ಮಾಡಿ. ಅದನ್ನ ಬಿಟ್ಟು ನೀವು ಡೈರೆಕ್ಟ್ 4-5 ದಿನ ಹಂಗೆ ಬರೆ ಕಾಲಲ್ಲಿ ಓಡೋದು ಈ ರೀತಿ ಮಾಡಕ್ ಹೋಗ್ಬೇಡಿ. ಇದರಿಂದ ನಿಮ್ಗೆ ಇಂಜುರಿ ಆಗುವಂತಹ ಸಂಭವ ಇರುತ್ತೆ. 5ನೇ ಟಿಪ್ಸ್ ಏನಪ್ಪಾ ಅಂತಂದ್ರೆ ಈಗ ರ್ಯಾಲಿ ಹತ್ರ ಬರ್ತಿದ್ದಂಗ್ಲೆ ತುಂಬಾ ಜನ ಏನ್ ಮಾಡ್ತಾರೆ, ಬ್ರೇಕ್ ಮಾಡ್ತಾರೆ. ಅಂತಂದ್ರೆ ಈಗ ಪ್ರಾಕ್ಟೀಸ್ ಮಾಡೋದನ್ನ 2 ದಿನ 3 ದಿನ ಬಿಡೋದು, ಒಂದಿನ ಮಾಡೋದು, ಈ ರೀತಿ ಮಾಡಕ್ ಹೋಗ್ಬೇಡಿ. ನೀವು 2 ದಿನ ರೆಸ್ಟ್ ಕೊಟ್ರೆ ಓಕೆ, 2 ದಿನ ಕೊಟ್ಟಿರ್ತೀರ, 3ನೇ ದಿನ ನೀವು ಮಿಸ್ ಮಾಡಕ್ ಹೋಗ್ಬೇಡಿ. ಏನಾದ್ರೂ ಒಂದು ವರ್ಕೌಟ್ ಮಾಡಕ್ ಹೋಗಿ, ಇಲ್ಲಾಂದ್ರೆ ನಿಮ್ಮ ಎಂಡ್ಯೂರೆನ್ಸ್ ಡೌನ್ ಆಗ್ಬಿಡುತ್ತೆ. ಇದರಿಂದ ನಿಮ್ಮ ಹತ್ರ ಗ್ರೌಂಡ್ ಸಿಕ್ತಿಲ್ಲ ಈಗ ರ್ಯಾಲಿ ಹತ್ರ ಬಂದಾಗ ಅಂತಂದ್ರೆ, ಅವಾಗ್ಲೂ ಅಷ್ಟೇ ನೀವು ರೋಡ್ ಪಕ್ಕದಲ್ಲಿ ಅಥವಾ ಎಲ್ಲಾದ್ರೂ ಸ್ವಲ್ಪ ರನ್ನಿಂಗ್ ನ ಒಂದು 200 ಮೀಟರ್ ಎಲ್ಲಾದ್ರೂ ಸ್ಟೇಟ್ ಸಿಕ್ಕೇ ಸಿಗುತ್ತೆ. ಅದ್ರೊಳಗಡೆ ನೀವು ಎಂಡ್ಯೂರೆನ್ಸ್ ರನ್ ಮಾಡಿ ಅಥವಾ ಅಲ್ಲಿಂದ ಸ್ಪ್ರಿಂಟ್ ಹಾಕೋದಾಗ್ಲಿ, ರೆಪ್ಟೇಷನ್ ಹಾಕೋದಾಗ್ಲಿ, ಈ ರೀತಿ ವರ್ಕೌಟ್ಗಳನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತೀರಿ. ಆ ಗ್ರೌಂಡ್ ಇಲ್ಲ ಅಂತ ಹೇಳಿ ನೀವು ವರ್ಕೌಟ್ ನ ಬಿಡೋದು ತಪ್ಪಾಗುತ್ತೆ. ಹಾಗೆ ರ್ಯಾಲಿ ಹತ್ರ ಬಂದಾಗ 1 ದಿನ ಅಥವಾ 2 ದಿನ ರೆಸ್ಟ್ ಮಾಡೋದು ಒಳ್ಳೇದು. ಅದನ್ನ ಬಿಟ್ಟು 3-4 ದಿನ ಗಟ್ಟಲೆ ರೆಸ್ಟ್ ಮಾಡಕ್ ಹೋಗ್ಬೇಡಿ. ಇದರಿಂದ ನೀವು ನಿಮ್ಮ ಎಂಡ್ಯೂರೆನ್ಸ್ ಡೌನ್ ಆಗಿರುತ್ತೆ. ನೀವು ಸೀದಾ ರ್ಯಾಲಿ ಗ್ರೌಂಡ್ ಇಳಿದಾಗೆ ನಿಮ್ಮ ಬಾಡಿ ನಿಮಗೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ವರ್ಕೌಟ್ಗಳು ಟಚ್ ಅಲ್ಲಿರ್ಲಿ. ರ್ಯಾಲಿ ಹತ್ರ ಬಂದಾಗ ವಾರ್ಮ್ ಅಪ್, ಸ್ಟ್ರೆಚಿಂಗ್ ಈ ತರ ಮಾಡ್ಕೊಂತ ಇರಿ. 6ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನೀವು ರ್ಯಾಲಿ ನಡೀತಿರುವಂತ ಒಂದು ಜಾಗದ ಬಗ್ಗೆ ತಿಳ್ಕೊಳ್ಳಿ. ಅಲ್ಲಿ ಯಾವ ಗ್ರೌಂಡ್ ಇದೆ, ಈಗ ಮಂಗಳೂರು ಯಾರೋ ಹೋಗ್ತಿದ್ರೆ ಅಲ್ಲಿ ಸಿಂಥೆಟಿಕ್ ಗ್ರೌಂಡ್ ಇದೆ, ಅಲ್ಲಿ ಯಾವ ರೀತಿ ಓಡ್ಬೇಕು, ಅಲ್ಲಿ ಓಡ್ತಿರೋ ವಿದ್ಯಾರ್ಥಿಗಳಿಂದ ನೀವು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೋಬೇಕು. ಬರೆ ಕಾಲ್ ಓಡಿದ್ರೆ ಯೂಸ್ ಆಗತ್ತಾ ಅಥವಾ ಶೂ ಅಲ್ಲಿ ಓಡ್ಬೇಕಾ, ಈ ರೀತಿ ಒಂದು ಮಾಹಿತಿನ ಅವರೆಲ್ಲ ತಿಳ್ಕೋಬೇಕು. ಅಲ್ಲಿ ಮಳೆ ಇದನ ಅಥವಾ ಚಳಿ ಇದನ, ಏನ್ ಬಿಸಿಲು ಬೀಳ್ತಿದನ, ಈ ರೀತಿ ಇದನ್ನೆಲ್ಲ ತಿಳ್ಕೋಬೇಕು. ನೀವು ಮೊದ್ಲಿಗೆ ಪ್ರಿಪೇರ್ ಆಗ್ಬೇಕು. ಯಾವ ರೀತಿ ಹೋಗ್ಬೇಕು, ಎಷ್ಟು ದಿನ ಮುಂಚೆ ಹೋಗಿ ಅಲ್ಲಿ ಉಳ್ಕೋಬೇಕು, ಇವನ್ನೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡು ಅಲ್ಲಿ ಹೋಗಿ. ಇಲ್ಲಾಂದ್ರೆ ನೀವು ಅಲ್ಲಿ ಹೋದ್ಕೂಳೆ ನೀವು ಪ್ಯಾನಿಕ್ ಆಗ್ಬಿಡ್ತಾರ, ಗಾಬರಿ ಆಗ್ಬಿಡ್ತಾರೆ, ಏನ್ ಮಾಡ್ಬೇಕು ಏನಿಲ್ಲ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ಇವನ್ನೆಲ್ಲ ಮೊದಲಿಗೆ ತಿಳ್ಕೊಳ್ಳಿ. ನನ್ನ ಪ್ರಕಾರ ಎಲ್ಲಿ ಸಿಂಥೆಟಿಕ್ ಇರುತ್ತೋ ಅಲ್ಲಿ ಶೂ ಹಾಕೊಂಡು ಓಡಕ್ಕೆ ಪ್ರಯತ್ನ ಮಾಡಿ. 7ನೇ ಟಿಪ್ಸ್ ಬಂದ್ಬಿಟ್ಟು ನೀವು ವರ್ಕೌಟ್ ಆದ್ಮೇಲೆ ಮಾಡ್ಬೇಕಾದಂತ ಒಂದು ಕೆಲಸಗಳನ್ನ ಹೇಳ್ತೇನೆ. ಮೊದಲಾಗಿ ಮೇನ್ ಆಗಿ ವಾರ್ಮ್ ಅಪ್, ಸ್ಟ್ರೆಚಿಂಗ್, ಕೂಲ್ ಡೌನ್ ಇವನ್ನ ಪ್ರಾಪರ್ ಆಗಿ ಮಾಡಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು
ಜಾಸ್ತಿ ಸಮಯ ಇವುಗಳಿಗೆ ಈಗ ಈ ಟೈಮಲ್ಲಿ ನೀವು ಕೊಡಬೇಕಾಗುತ್ತೆ. ಸರಿಯಾದ ವರ್ಕೌಟ್ಗಳನ್ನೇ ಮಾಡಿ, ತಪ್ಪಾದ ಎಕ್ಸರ್ಸೈಸ್ಗಳನ್ನ ಮಾಡಕ್ ಹೋಗಬೇಡಿ. ಯಾವುದೋ ಒಂದು ಯೂಟ್ಯೂಬಲ್ಲಿ ಅಥವಾ ಯಾವುದೊಂದು ಹೊಸ ಎಕ್ಸರ್ಸೈಸ್ ನೋಡಂತ ಅವನ್ನ ಟ್ರೈ ಮಾಡಕ್ ಹೋಗಬೇಡಿ, ಅದರಿಂದ ಇಂಜುರಿ ಆಗುತ್ತೆ. ಹಾಗೆ ಇವೆಲ್ಲ ನೀವು ವರ್ಕೌಟ್ ಮುಗಿದ ಮೇಲೆ ಬೆಳಗ್ಗೆ ಟೈಮಲ್ಲಿ ಯೋಗನ ಮಾಡಿ. ಮಿನಿಮಮ್ ಅಂದ್ರೂ ಒಂದು 15ರಿಂದ 25 ನಿಮಿಷ ಯೋಗ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇದರಿಂದ ನಿಮಗೆ ತುಂಬಾ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅಲೋಮ ವಿಲೋಮ, ಪ್ರಾಣಾಯಾಮ, ಬ್ರೀತಿಂಗ್ ಎಕ್ಸರ್ಸೈಸ್ ತುಂಬಾ ಇವೆ. ಅವುಗಳನ್ನ ಯೂಟ್ಯೂಬಲ್ಲಿ ನೋಡ್ಕೊಂಡ್ಬಿಟ್ಟು ನೀವು ಅವನ್ನ ನಿಮ್ಮ ಒಂದು ಟ್ರೈನಿಂಗ್ ಒಳಗಡೆ ಅಳವಡಿಸ್ಕೊಳ್ಳಿ. 8ನೇ ವರ್ಕೌಟ್ ಕಡೆ ತುಂಬಾ ಗಮನ ಕೊಡಿ, ಯಾಕಂದ್ರೆ ಇದು ತುಂಬಾ ನಿಮಗೆ ಮುಖ್ಯವಾಗಿರುತ್ತೆ. ಇದರಲ್ಲಿ ಬಂದ್ಬಿಟ್ಟು ಸ್ಪೀಡ್ ವರ್ಕೌಟ್ಗಳ ಬಗ್ಗೆ ಮಾತಾಡ್ತೀನಿ. ತುಂಬಾ ಜನ ವರ್ಷಗಟ್ಲೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ, ಆದ್ರೂ ಕೂಡ ಅವ್ರು ಎಕ್ಸಲೆಂಟ್ ಬರಲ್ಲ. ಯಾಕಪ್ಪ ಅಂತಂದ್ರೆ ಅವ್ರೊಳಗಡೆ ಹೈ ಎಂಡ್ಯೂರೆನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ಅವ್ರಿಗೆ ನೀವು 10 ಕಿಲೋಮೀಟರ್ 15 ಕಿಲೋಮೀಟರ್ ಓಡಂದ್ರೆ ಓಡ್ತಾರೆ. ಅದೇ ಅವ್ರಿಗೆ 4 ರೌಂಡ್ನ ಚೆನ್ನಾಗಿ ಓಡು ಅಂತಂತಂದ್ರೆ ಅವ್ರ ಕೈಲಿ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರು ಲಾಂಗ್ ಓಡಿ ಹೈ ಎಂಡ್ಯೂರೆನ್ಸ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಬಾಡಿ ಒಳಗಡೆ ಸ್ಪೀಡ್ ಓಡ್ಬೇಕನ್ನೋ ಒಂದು ಮೈಂಡ್ ಸೆಟ್ಟೇ ಇರಲ್ಲ. ಹಂಗಾಗಿ ನೀವು ಸ್ಪೀಡ್ ವರ್ಕೌಟ್ಗಳನ್ನ ಮಾಡ್ಬೇಕಾಗುತ್ತೆ. ರ್ಯಾಲಿ 20 ಡೇಸ್ ಇದೆ ಅಂತಂದ್ರೆ ನೀವು ಸ್ಪೀಡ್ ವರ್ಕೌಟ್ ಶುರು ಮಾಡಿ. ಓಕೆ, ಆರ್ಮಿಗೆ ನೋಡಿ, ನಮಗೆ ನಿಮ್ಮ ಮೈಂಡ್ ಅಲ್ಲಿ ಇರಲಿ, ನಾವು ಆರ್ಮಿ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿದೀವಿ. ಹೈ ಲೆವೆಲ್ಗೆ ಸ್ಪೋರ್ಟ್ಸ್ ಇವರೆಲ್ಲ ಮಾಡ್ತಾರಲ್ವಾ, ನ್ಯಾಷನಲ್ ಇಂಟರ್ ಆ ರೇಂಜಿಗೆ ಎಕ್ಸರ್ಸೈಸ್ ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ನೀವು ಒಂದ್ 2 ತಿಂಗಳು ಓಡಿ, ಪರವಾಗಿಲ್ಲ. ದಿನ 5 ಕಿಲೋಮೀಟರ್ ಓಡಿ, ಏನ್ ತೊಂದ್ರೆ. ಇದರಿಂದ ಏನಾಗುತ್ತೆ, ಹೈ ಎಂಡ್ಯೂರೆನ್ಸ್ ನಿಮ್ದಲ್ಲಿ ಸ್ಟೆಮಿನಾ ಹೆಚ್ಚಾಗುತ್ತೆ, ಹೈ ಎಂಡ್ಯೂರೆನ್ಸ್ ಲೆವೆಲ್ ಹೈ ಆಗುತ್ತೆ. ಹಾಗೆ ನಿಮ್ಮ ಬಾಡಿಲಿರುವಂತ ಎಲ್ಲಾ ಪಾರ್ಟ್ಸ್ಗಳು ಫಿಟ್ ಆಗುತ್ತೆ. ಓಕೆನಾ? ಈಗ ಫಿಟ್ ಆದ್ಮೇಲೆ ನೀವು 20 ಡೇಸ್ನ ಸ್ಪೀಡ್ ವರ್ಕೌಟ್ಗೆ ಶಿಫ್ಟ್ ಮಾಡಿ. ಈಗ ರ್ಯಾಲಿ ಹತ್ರ ಬರ್ತಿದೆ, ಅದ್ರ ಕಡೆ ಫೋಕಸ್ ಮಾಡಿ. ಅದಕ್ಕೆ ಹೇಳ್ತಿರೋದು, ರ್ಯಾಲಿ ಹತ್ರ ಬಂದ ಕೂಡ ನೀವು ಸ್ಪೀಡ್ ವರ್ಕೌಟ್ಗಳನ್ನ ಶುರು ಮಾಡಿದ್ರೆ ಒಂದು 20 ಡೇಸ್ ಒಳಗಡೆ ಒಳ್ಳೆ ರಿಸಲ್ಟ್ ಬರುತ್ತೆ. 9ನೇ ಟಿಪ್ಸ್ ಏನಪ್ಪಾ ಅಂತಂದ್ರೆ, ರ್ಯಾಲಿ ಹತ್ರ ಬಂದ ಕೂಡಲೇ ಕೆಲವೊಂದಿಷ್ಟು ಜನ ರನ್ನಿಂಗ್ ನ ಸ್ಟಾಪ್ ಮಾಡಲ್ಲ. ನಾಳೆ ರ್ಯಾಲಿ ಇದೆ ಅಂದ್ರೆ ಇವತ್ತು ಓಡ್ತಿರ್ತಾರೆ. ಕೆಲವೊಬ್ರು ಏನ್ ಮಾಡ್ತಾರೆ, ರ್ಯಾಲಿ ಹತ್ರ ಬಂತ ಅಂತ ಹೇಳಿ ಒಂದು ವಾರದಿಂದನೇ ರೆಸ್ಟ್ ಮಾಡ್ಬಿಡ್ತಾರೆ. ಈ ತರ ಮಾಡಕ್ ಹೋಗ್ಬಿಡಿ. ರೆಸ್ಟ್ ಯಾವಾಗ ಮಾಡ್ಬೇಕನ್ನೋದನ್ನ ತಿಳಿಸ್ಕೊಡ್ತಾರೆ. ನಿಮ್ ರ್ಯಾಲಿ ಈಗ ಮಂಗಳೂರಲ್ಲಿ, ಎಕ್ಸಾಂಪಲ್ ಮಂಗಳೂರು ತಗೊಳ್ಳೋಣ. ಮಂಗಳೂರಲ್ಲಿ 30ನೇ ತಾರೀಕು ರ್ಯಾಲಿ ಇದೆ. ಸೊ 30ನೇ ತಾರೀಕು ರ್ಯಾಲಿ ಇದೆ ಅಂದ್ರೆ ನಾವು 1.5 ದಿನ ರೆಸ್ಟ್ ಕೊಡ್ಬೇಕು. ಅಂತಂದ್ರೆ ನಾವು 28ನೇ ತಾರೀಕು ರನ್ನಿಂಗ್ ಮಾಡ್ಬೇಕು. ಬೆಳಿಗ್ಗೆ ನಾರ್ಮಲ್ ಆಗಿ, ಈವ್ನಿಂಗ್ ರೆಸ್ಟ್, ಬೆಳಗ್ಗೆ ರೆಸ್ಟ್, ಸಾಯಂಕಾಲ ರೆಸ್ಟ್. ಈ ತರ ನಾವು ರೆಸ್ಟ್ ಮಾಡ್ಬೇಕಾಗುತ್ತೆ. ರೆಸ್ಟ್ ಅಂತಂದ್ರೆ ಪೂರ್ತಿ ಬಾಡಿ ಎಲ್ಲ ರೆಸ್ಟ್ ಮಾಡೋದಲ್ಲ, ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಂಡು, ಸ್ಟ್ರೆಚಿಂಗ್ ಮಾಡ್ಕೊಂಡು, ಈ ರೀತಿ ಸ್ವಲ್ಪ ಬಾಡಿನ ಹೀಟಲ್ಲಿ ಇಟ್ಕೋಬೇಕಾಗುತ್ತೆ. ಪೂರ್ತಿ ರೆಸ್ಟ್ ಅಂದ್ರೆ ಗ್ರೌಂಡ್ ಕಡೆ ಮಕ್ಕ ನೋಡೋದಲ್ಲ, ಸ್ವಲ್ಪ ಮಾಡ್ಬೇಕಾಗುತ್ತೆ. ಒಂದು 600 700 ಮೀಟರ್ ನಾರ್ಮಲ್ ಜಾಗ್ ಮಾಡಿ, ಸಿಂಪಲ್ ವರ್ಕೌಟ್ ಮಾಡಿ, ಬಾಡಿಗೆ ಸ್ಟೇನ್ ಆಗಲ್ದಂಗೆ. ಸೊ ಈ ತರ ನೀವು ಈ 2 ದಿನನ ಮೇಂಟೈನ್ ಮಾಡ್ಬೇಕಾಗುತ್ತೆ. 10ನೇ ಟಿಪ್ಸ್ ಏನಪ್ಪಾ ಅಂತಂದ್ರೆ, ರ್ಯಾಲಿ ಒಳಗಡೆ ಯಾವ ರೀತಿ ಓಡ್ಬೇಕನ್ನೋದನ್ನ ತುಂಬಾ ಜನದ ಹತ್ರ ಸಲಹೆ ತಗೋತಾರೆ. ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡೋದಾಗ್ಲಿ, ಸ್ನೇಹಿತರನ್ನ ಕೇಳೋದಾಗ್ಲಿ, ಈ ರೀತಿ ತಪ್ಪುಗಳನ್ನ ಮಾಡಕ್ ಶುರು ಮಾಡ್ಬಿಡ್ತಾರೆ. ನೋಡಿ, ಮೊದಲೇದಾಗಿ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಿರ್ತಾರೋ ಸೊ ಅದೇ ರೀತಿ ಅಲ್ಲಿ ಓಡೋಕೆ ಪ್ರಯತ್ನ ಮಾಡಿ. ಯಾಕಂತಂದ್ರೆ ನೀವು ವಾರಕ್ಕೊಂದ್ಸಲ ಟೈಮಿಂಗ್ ಕೊಟ್ಟಿರ್ತೀರ, ಅದರಲ್ಲಿ ಯಾವ ರೀತಿ ಓಡ್ಬೇಕಂದ್ರೆ ನೀವು ಸೆಟ್ ಮಾಡ್ಕೊಂಡಿರ್ತೀರ, ಅದೇ ರೀತಿ ಓಡಿ ನೀವು ಪಾಸ್ ಆಗ್ತೀರಾ. ನಿಮ್ಮ ಮೇಲೆ ಕಾನ್ಫಿಡೆಂಟ್ ಇರಬೇಕು. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಎಕ್ಸಲೆಂಟ್ ಒಳಗಡೆ ಬರ್ತೀರಾ. ಬಟ್ ಈ 5-6 ದಿನದ ಒಳಗಡೆ ನೀವು ಬೇರೆಯವ್ರ ಸಲಹೆ ತಗೊಂಡು ಅವನ್ನ ನೀವು ಡೈರೆಕ್ಟ್ ಆಗಿ ಅಲ್ಲಿ ಅಪ್ಲೈ ಮಾಡಿದ್ರೆ, ದೇವರಣೆಗೂ ನಿಮ್ಮ ಒಂದು ರನ್ನಿಂಗ್ ಅನ್ನೋದು ಡೌನ್ ಆಗುತ್ತೆ. ಆ ರೀತಿ ಮಾಡಕ್ ಹೋಗ್ಬೇಡಿ. ಯಾವುದೇ ಒಂದು ಹೊಸ ಸ್ಕಿಲ್ಗಳನ್ನ ನೀವು ಅದನ್ನ ಗ್ರೌಂಡ್ ಒಳಗಡೆ ನೀವು ಪ್ರಯತ್ನ ಪಟ್ಟಿರ್ಬೇಕು, ಅದನ್ನ ಟ್ರಯಲ್ ಮಾಡಿರ್ಬೇಕು. ಅಂತ ವರ್ಕೌಟ್ ಆಗಿದ್ರದೆ ನಿಮಗೆ ಸಕ್ಸಸ್ ಕೊಟ್ಟಿದ್ರೆ ಮಾತ್ರ ನೀವು ಗ್ರೌಂಡ್ ಒಳಗಡೆ ಸಕ್ಸಸ್ ಆಗ್ತೀರಾ. ಅಥವಾ ನೀವು ಇಲ್ಲಿ ಯಾರೋ ಒಬ್ರು ರಾತ್ರಿ ಯಾರಿಗೋ ಫೋನ್ ಮಾಡಿ ಹೆಂಗ್ ಓಡ್ಬೇಕು ಮಚ್ಚ, ಅವ್ನು ಹೇಳ್ತಾನೆ 1ನೇ ರೌಂಡ್ 1:10 ಕೊಡು, 2ನೇ ರೌಂಡ್ 1:30 ಕೊಡು, 3ನೇ ರೌಂಡ್ 1:10, 4ನೇ ರೌಂಡ್ 1:10, ನೀನು ಆರಾಮಾಗಿ 5:10ಕ್ಕೆ ಎಕ್ಸಲೆಂಟ್ ಬಂದ್ಬಿಡ್ತೆ ಅಂತ ಹೇಳ್ತಾರೆ. ಕೂತ್ಕೊಂಡು ಹೇಳೋರು ಎಲ್ಲ ಹೇಳ್ತಾರೆ, ಯೂಟ್ಯೂಬ್ ಅಲ್ಲಿ ಆಗ್ಲಿ ಎಲ್ಲ ಆಗ್ಲಿ. ಅದಕ್ಕೆಲ್ಲ ನಾವು ಶ್ರಮ ಪಟ್ಟಿದ್ರೆ ಮಾತ್ರವೆಲ್ಲ ಏನು ಪ್ರಾಕ್ಟಿಕಲ್ ಆಗಿ ಬರುತ್ತೆ. ನೀವು ಶ್ರಮ ಪಟ್ಟಿದ್ರೆ ಮಾತ್ರ ನಿಮಗೆ ಅದ್ರ ಪ್ರತಿಫಲ ಸಿಗುತ್ತೆ. ನೀವು ನಾರ್ಮಲ್ ಓಡ್ಕೊಂಬಂದಿದ್ರ ಒಂದು ರೇಂಜ್ ನಾವು ಸೆಟ್ ಮಾಡ್ಕೊಂಡ್ರೆ ಅದೇ ರೇಂಜ್ನ ಅಲ್ಲಿ ಸೆಟ್ ಮಾಡಿ ಅಷ್ಟೇ. ಅವತ್ತು ಬೇರೆಯವ್ರು ಇರ್ತಾರೆ, ದಿನ ನಿಮ್ಮ ಸ್ನೇಹಿತರು ಇರ್ತಾರೆ, ಅವತ್ತಿನ ದಿನ ಅಲ್ಲಿ ಬೇರೆಯವ್ರು ಇರ್ತಾರೆ ಅಷ್ಟೇ. ಅದನ್ನ ಬಿಟ್ರೆ ಏನು ತೊಂದರೆ ಇಲ್ಲ. ದಯವಿಟ್ಟು ಬೇರೆಯವ್ರ ಸಲಹೆ ತಗೊಂಡು ಅವತ್ತಿನ ದಿನ ನೀವು ಏನು ಹೊಸ ಎಕ್ಸರ್ಸೈಸ್ಗಳನ್ನ ಹೊಸ ಒಂದು ಟೆಕ್ನಿಕ್ಗಳನ್ನ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. 11ನೇದು ಏನಪ್ಪಾ ಅಂತಂದ್ರೆ, ಮೇನ್ ಆಗಿ ಇಂಜೆಕ್ಷನ್ ಟ್ಯಾಬ್ಲೆಟ್. ಸೊ ನೋಡಿ, ಇಂಜೆಕ್ಷನ್ ಟ್ಯಾಬ್ಲೆಟ್ ಮೊದಲು ನಿಮಗೆ ಕ್ಲಿಯರ್ ಮಾಡ್ತೀನಿ. ನಾವು ಅಟೆಂಡ್ ಮಾಡ್ತಿರೋದು 1600 ಮೀಟರ್ ಜಾಬ್ ತಗೊಳ್ಳಿಕ್ಕೆ, ಅದು ಕೂಡ 5:30ಯಿಂದ 6 ನಿಮಿಷ 15 ಸೆಕೆಂಡ್ ವರೆಗೂ ಟೈಮ್ ಕೊಡ್ತಿದ್ದಾರೆ. ಓಕೆನಾ? ನಾವು ಯಾವುದೇ ನ್ಯಾಷನಲ್ ರೆಕಾರ್ಡ್ ಎಷ್ಟಿದೆ 1500 ಮೀಟರ್ 3:21 ಎಷ್ಟೇ ಇರಬೇಕು, ಆ ರೇಂಜಿಗೆ ನೋಡ್ತಿಲ್ಲ. ಇನ್ನೊಂದು ಹೇಳ್ತೀನಿ, ಆ ಮೆಡಿಸನ್ ಅವೆಲ್ಲ ಯಾವ್ದ್ರಂದ್ರೆ ಹಾರ್ಟ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್ ಅವರು ಕೊಡ್ತಾರೆ. ಯಾಕಂತಂದ್ರೆ ಹಾರ್ಟಿಗೆ ಬ್ಲಡ್ ಎಲ್ಲ ಗಟ್ಟಿಯಾಗಿರುತ್ತೆ, ಅದು ನೀರಾಗ್ಲಿ ಅಂತೇಳಿ ಆ ಒಂದು ಟ್ಯಾಬ್ಲೆಟ್ ಆಗಲಿ ಇಂಜೆಕ್ಷನ್ ಆಗಲಿ ಕೊಡ್ತಾರೆ. ಅದರಿಂದ ನಿಮ್ಮ ಬಾಡಿ ಒಳಗಡೆ ಬ್ಲಡ್ ಸರ್ಕ್ಯುಲೇಷನ್ ಸ್ಪೀಡ್ ಆಗುತ್ತೆ ಅಷ್ಟೇ. ಅವ್ರಿಗೆ ರೆಕಮೆಂಡ್ ಡಾಕ್ಟರ್ ಮಾಡ್ತಾರೆ. ಸೊ ಅದಕ್ಕೆ ಡಾಕ್ಟರ್ ರೆಕಮೆಂಡ್ ಬೇಕಾಗುತ್ತೆ. ಡಾಕ್ಟರ್ ನಿಮ್ಮ ಒಂದು ಪಲ್ಸ್ ಚೆಕ್ ಮಾಡ್ತಾರೆ, ನಿಮ್ಮ ಹಾರ್ಟ್ ಬೀಟ್ ಚೆಕ್ ಮಾಡ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ. ನಿಮ್ಮ ಬ್ಲಡ್ ಎಷ್ಟಿದೆ, ವೇಟ್ ಎಷ್ಟಿದೆ, RBL WBL ಇವೆಲ್ಲ ಕೌಂಟ್ನ ಚೆಕ್ ಮಾಡಿಬಿಟ್ಟು ನಿಮಗೆ ಡೋಸ್ ಕೊಡ್ತಾರೆ. ಇಷ್ಟು ಡೋಸ್ ತಗೊಂಡ್ರೆ ನಿಮ್ಮ ಬಾಡಿಗೆ ಸೂಟ್ ಆಗುತ್ತೆ ಅಂತೇಳಿ. ಅದರಿಂದ
ಏನು ಯೂಸ್ ಇಲ್ಲ. ಬಾಡಿ ನಿಮ್ದು ಹೀಟ್ ಆಗುತ್ತೆ. ಅದ್ ಬಿಟ್ರೆ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಟೈಮಿಂಗ್ ಬರಲ್ಲ. ಯಾಕಂತಂದ್ರೆ ನೀವು ಟ್ರೈನ್ ಅಪ್ ಇರೋಲ್ಲ. ನಾವೇನ್ ನಿಮ್ ಯಾವ ರೇಂಜಿಗೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ, ಸರಿನಾ? ಅಷ್ಟೇ ನೀವು ಓಡ್ಬಲ್ರಿ. ನೀವೇನಂದ್ರೆ ಏನೇ ತಗೊಂಡ್ರು ಸುಸ್ತು ನೀವು ತಗೊಂಡ್ರೆ ಸುಸ್ತಾಗಲ್ಲ. ನಾವು ಹೆಂಗ್ ಬೇಕಂಗ್ ಓಡ್ಬಂದ್ರೆ ಓಡಕ್ಕೆ ಆಗಲ್ಲ. ಯಾಕಂದ್ರೆ ನೀವು ಯಾವತ್ತು ಓಡಿ ಪ್ರಾಕ್ಟೀಸೇ ಮಾಡಿರಲ್ಲ. ಹಾಗಾಗಿ ಅವುಗಳನ್ನ ಅವಾಯ್ಡ್ ಮಾಡಿ. ಕೆಲವೊಂದು ಸಲ ಮೆಡಿಕಲ್ ಚೆಕಪ್ ಕೂಡ ಆಗ್ತಿರುತ್ತೆ. ಆದ ಕಾರಣ ಅದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಏನೋ ಒಂದು 5 ಸೆಕೆಂಡ್ 5 ನಿಮಿಷದ ರನ್ನಿಂಗ್ ನಿಮ್ ಜೀವನನೇ ಚೇಂಜ್ ಆಗುತ್ತೆ ಅಂತದ್ನ ನೀವು ಹಾಳು ಮಾಡ್ಕೊಂಡ್ಬಿಡ್ತಾರೆ. ಒಂದ್ಸಲ ಈ ರೀತಿಯ ತೊಂದರೆಗಳು ಸಿಗಾಕೊಂಡ್ರಿ ಅಂತಂದ್ರೆ ನೀವು ರ್ಯಾಲಿನೇ ಅಟೆಂಡ್ ಮಾಡಕ್ ಬಿಡೋದಿಲ್ಲ. ಹಾಗಾಗಿ ಇವುಗಳನ್ನ ಅವಾಯ್ಡ್ ಮಾಡ್ರು. 5ರಿಂದ 10 ಸೆಕೆಂಡ್ ಗ್ರೂಪ್ ಆದ್ರೂ ಬರ್ತೀರಾ, ಸೆಕೆಂಡ್ ಗ್ರೂಪ್ ಥರ್ಡ್ ಬರ್ತೀರಾ, ಥರ್ಡ್ ಇಂದ ಫೋರ್ತ್ ಬರ್ತೀರಾ. 6-15 ಮೇಲೆ ಓಡ್ತಿದ್ರೆ ಅಂತಂದ್ರೆ ನೀವು ತುಂಬಾ ವೀಕ್ ಇರ್ತೀರಾ. ಈಗ ತಾನೇ ಸ್ಟಾರ್ಟ್ ಮಾಡ್ತೀರಾ. ಯಾಕಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿನೇ 6:30ಕ್ಕೆ ಈ ಒಂದು 1600 ಮೀಟರ್ನ ಕ್ಲೋಸ್ ಮಾಡೋಂಥ ಕೆಪಾಸಿಟಿ ಇರುತ್ತೆ. ಹಾಗಾಗಿ ಹೇಳ್ತಿದ್ದೀನಿ, ಇಂಥ ಒಂದು ಇವುಗಳಿಂದ ಸ್ವಲ್ಪ ದೂರ ಇರಿ. ಇದಾದ್ಮೇಲೆ ಲಾಸ್ಟ್ಗೆ ಸ್ವಲ್ಪ ರೆಸ್ಟ್ ಮಾಡಿ. ದಿನ ವರ್ಕೌಟ್ ಮಾಡಿದಾಗ ಒಂದು 6ರಿಂದ 8 ತಾಸಾದ್ರೂ ನೀವು ನಿದ್ದೆ ಮಾಡ್ಬೇಕಾಗುತ್ತೆ ಪ್ರಾಪರ್ ಆಗಿ. ರಾತ್ರಿ ಹೊತ್ತು ಮೊಬೈಲ್ನ ಜಾಸ್ತಿ ನೋಡೋಕೆ ಹೋಗ್ಬಿಡಿ. ಇದರಿಂದ ನೀವು ಒಂದು ಕಣ್ಣಿನ ಪ್ರಾಬ್ಲಮ್ ಬರುವಂತ ಸಂಭವ ಇರುತ್ತೆ. ನಿಮ್ಮೊಂದು ಏನು 6/6 ಇರುತ್ತೆ, ಕಲರ್ ಬ್ಲೈಂಡ್ನೆಸ್. ಒಂದು ಸ್ವಲ್ಪ 15 ದಿನ ಇವುಗಳನ್ನೆಲ್ಲ ಸೈಡ್ ಮಾಡಿ. ತಪ್ಪಾದ ವಿಡಿಯೋಗಳನ್ನ ನೋಡೋಕೆ ಹೋಗಬೇಡಿ. ಇದರಿಂದನೂ ತೊಂದರೆ ಆಗುತ್ತೆ. ನಿಮಗೆ ಡೌಟ್ ಇದ್ರೆ ಮಿಲ್ಕಾ ಸಿಂಗ್ ವಿಡಿಯೋಗಳನ್ನ ನೋಡ್ಬೋದು. ಯೂಟ್ಯೂಬಲ್ಲಿ ಯಾರೇ ಹೇಳಿದ್ರು ಏನಾಗಲ್ಲ, ದಿನಕ್ಕೆ ಒಂದ್ಸಲ ಮಾಡ್ಕೋಬಹುದು. ಅವೆಲ್ಲ ಕಾಮನ್ ಮ್ಯಾನ್ಗೆ. ನೀವು ವರ್ಕೌಟ್ ಮಾಡ್ತಿದ್ರೆ ನಿಮಗೆ ಎನರ್ಜಿ ಬೇಕು, ನಿಮ್ ಶಿನ್ ಪೇನ್, ಬೋನ್ ಪೇನ್ ಇವೆಲ್ಲ ಜಾಸ್ತಿ ಬರುತ್ತೆ ಇಂಥ ಒಂದು ಕೆಲಸಗಳಿಂದ. ಸೊ ಇವನ್ನೆಲ್ಲ ಅವಾಯ್ಡ್ ಮಾಡಿ. ಆ ಫುಡ್ ಏನ್ ತಿನ್ಬೇಕಪ್ಪ ಅಂತಂದ್ರೆ ನನ್ನ ಪ್ರಕಾರ ನೋಡಿ, ನಾವು ಪದೇ ಅದನ್ನೇ ಹೇಳ್ತೀನಿ, ನಾವು ಮಾಡ್ತಿರೋ 1600 ಮೀಟರ್ಗೆ ನಾರ್ಮಲ್ ವರ್ಕೌಟ್, ನಾರ್ಮಲ್ ರನ್ನಿಂಗ್ ಅಷ್ಟೇ. ನಾವು ಯಾವುದೇ ಒಂದು ಹೈ ಪರ್ಫಾರ್ಮೆನ್ಸ್ ವರ್ಕೌಟ್ಗಳನ್ನ ಮಾಡ್ತಿಲ್ಲ. ನೀವು ಈಗೇನು ನೀವು ಸ್ಕೂಲ್ ಲೆವೆಲ್ ತಗೊಳ್ಳಿ, ಕಾಲೇಜ್ ಲೆವೆಲ್ ಯೂನಿವರ್ಸಿಟಿ ಲೆವೆಲ್ ಆಡ್ತಿರ್ತಾರಲ್ವಾ, ಅವ್ರ ಲೆವೆಲ್ ಕೂಡ ನಾವು ಪ್ರಾಕ್ಟೀಸ್ ಮಾಡ್ತಿರಲ್ಲ. ಅವರೆಲ್ಲ ನೀವು ರನ್ನಿಂಗ್ ಓಡೋದನ್ನ ರೆಪ್ಟೇಷನ್ ಏನು ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡ್ತಿರ್ತಾರೆ. ನೀವು 1:10ಕ್ಕೆ 1:20 1:30 ನೀವು ವಾರ್ಮ್ ಅಪ್ ಏನು ಟ್ರ್ಯಾಕ್ ಅಲ್ಲಿ ಓಡಿದ್ರೆ, ಅವ್ರು 1:30 ಅವರಿಗೆ ವಾರ್ಮ್ ಅಪ್ ರೌಂಡ್ ಆಗಿರುತ್ತೆ. ಅವ್ರು ಗ್ರೌಂಡಿಗೆ ಬಂದಾಗ 8ರಿಂದ 10 ವಾರ್ಮ್ ಅಪ್ ರೌಂಡ್ ಆಗಿರುತ್ತೆ. ಹಾಗಾಗಿ ಅವ್ರದೇ ಬೇರೆ ಶೆಡ್ಯೂಲ್, ನಮ್ದೇ ಬೇರೆ ಶೆಡ್ಯೂಲ್ ಇರುತ್ತೆ. ಅವ್ರ ಈ ರೇಂಜಿಗೆ ತಕ್ಕನಂಗೆ ನಾವು ಫುಡ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ದಿನಕ್ಕೆ 1-2 ಎಗ್ ಆದ್ರೆ ಸಾಕು. ಎಗ್ ತಿಂದಿಲ್ಲ ಅಂದ್ರೆ ನೀವು ಬಾಳೆಹಣ್ಣು ತಗೊಳ್ಳಿ ಅದ್ರ ಜಾಗಕ್ಕೆ. ಅದಾದ ನಂತರ ಮನೆಯಲ್ಲಿರುವಂತ ನೆನೆ ಹಾಕಿರುವಂತ ಕಾಳುಗಳನ್ನ ತಿನ್ನಿ. ಮನೆಯಲ್ಲಿರೋ ಫುಡ್ ಏನಾದ್ರೂ ತಿನ್ನಿ. ಸ್ವಲ್ಪ ಮಸಾಲ ಎಣ್ಣೆ ಐಟಮ್ ಸ್ವಲ್ಪ ಕಡಿಮೆ ಇರಲಿ ರ್ಯಾಲಿ ಹತ್ತಿರ ಬಂದಾಗೆ 10ರಿಂದ 15 ದಿನ. ಹಾಗೆ ಹೊರಗಿನ ಐಟಮ್ ತಿನ್ನಕ್ ಹೋಗ್ಬೇಡಿ. ಎಗ್ ರೈಸ್ ಆಗ್ಲಿ, ಆಮ್ಲೆಟ್ ಆಗ್ಲಿ, ಪಾನಿಪುರಿ, ಈ ರೀತಿಯ ಜಂಕ್ ಫುಡ್ಗಳನ್ನ ಈಗ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ನಿಮ್ ಹೊಟ್ಟೆಲಿ ಏನೋ ಪ್ರಾಬ್ಲಮ್ ಆಗ್ಬಿಟ್ಟಂದ್ರೆ ಮತ್ತೆ ತುಂಬಾ ಕಷ್ಟ ಆಗುತ್ತೆ. ಹಾಗೆ ಕೆಲವೊಬ್ರು ಹೇಳ್ತಾರೆ, ದೇಸಿ ಏನೋ ಹಳ್ಳಿ ಜವಾರಿ ಮೊಟ್ಟೆ ಕುಡಿದು ಓಡೋಣ ಅಂತೇಳಿ. ಅವೆಲ್ಲ ಕುಡಿಯಕ್ಕೆ ಹೋಗ್ಬೇಡಿ. ಅದರಿಂದ ಸಲೋಮೇನಿಯಾ ಅಂತೇಳಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಅದು ನಿಮ್ಮ ಹೊಟ್ಟೆಲಿ ತೊಂದರೆ ಮಾಡುತ್ತೆ. ಇದರಿಂದ ನಿಮ್ಗೆ ರನ್ನಿಂಗ್ ಕೂಡ ಡೌನ್ ಆಗುತ್ತೆ, ಬ್ರೀತಿಂಗ್ ಸಿಸ್ಟಮ್ ನಿಮ್ಗೆ ಕೆಟ್ಟೋಗುತ್ತೆ. ಡೌಟ್ ಇದ್ರೆ ಡಾಕ್ಟರ್ನು ಕೇಳಿ ಮೊಟ್ಟೆನ ಹಸೆದ್ ಕುಡಿಯೋದು ಒಳ್ಳೇದ ಅಂತ ಹೇಳಿ. ಅದೆಲ್ಲ ನಿಜವಾಗ್ಲೂ ತಪ್ಪಿದೆ. ಯಾಕಂತಂದ್ರೆ ಮೊಟ್ಟೆ ಇಟ್ಟ ಮೇಲೆ 4 ದಿನದ ಮೇಲೆ ಅದರಲ್ಲಿ ಬ್ಯಾಕ್ಟೀರಿಯಾ ಶುರು ಆಗುತ್ತೆ. ಹಾಗಾಗಿ ಯಾರು ಅಂತ ಒಂದು ಹುಚ್ಚುಗೇಡಿತನನ ಮಾಡಕ್ ಹೋಗ್ಬೇಡಿ. ಈ ಮಾಹಿತಿ ಒಳಗಡೆ ನಿಮ್ಗೆ ಏನಾದ್ರೂ ಒಳ್ಳೆಯ ಮಾಹಿತಿ ಸಿಕ್ಕಿದ್ರೆ, ಯಾರ್ಯಾರು ರ್ಯಾಲಿಗೆ ಹೋಗ್ತಿರ್ತಾರೋ, ಯಾರ್ಯಾರು ಫಿಸಿಕಲ್ ಹತ್ತಿರ ಬರ್ತಿರೋ ಅಂತ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಜೈ ಹಿಂದ್ ಎಲ್ರಿಗೂ.